ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಚಗಳಿ ಇರುವೆ ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೇವೆ. ಹಿಂದಿನ ತರಗತಿಯಲ್ಲಿ ನಾವು ಕೊಟ್ಟೆ ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಈ ಮಲೆನಾಡಿನಲ್ಲಿ ಚಿರಪರಿಚಿತವಾಗಿರ್ತಕ್ಕಂಥ ಈ ಇರುವೆಗಳು, ಚಗಳಿ ಇರುವೆಗಳು ಮರದ ಎಲೆಗಳನ್ನ ಜೋಡಿಸಿ ಕಟ್ಟುವ ಗೂಡಿಗೆ ಏನಂತ ಕರೀತಾರ, ಕೊಟ್ಟೆ ಅಂತ ಕರೀತಾರ. ಈ ಕೊಟ್ಟೆಯನ್ನ ಸಹಸ್ರಾರು ಇರುವೆಗಳು ಸೇರ್ಕೊಂಡು ಯಾವ ರೀತಿ ಕಟ್ತಾ ಇದ್ವು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಆ ಎಲೆಗಳ ಅಂಚನ್ನ ಜೋಡಿಸುವ ರೀತಿ ಮತ್ತು ಆ ಎಲೆಗಳ ಅಂಚಿಗೆ ತಮ್ಮ ಬಾಯಿಂದ ಸ್ರವಿಸ್ತಕ್ಕಂಥ ಲಾರ್ವಾ ಅಂದ್ರೆ ಈ ಒಂದು ಎಂಜಲಿನಿಂದ ಅಂಟಿಸ್ತಕ್ಕಂಥ ರೀತಿ, ಮತ್ತೆ ತಮ್ಮ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಎಳೆಯಿಂದ ಅವುಗಳನ್ನ ಜಗ್ಗಿ ಹಿಡಿಯುವ ರೀತಿ ಮತ್ತು ಲಾರ್ವಾಗಳನ್ನ ಗೂಡಿನಿಂದ ತಂದು ಅವುಗಳಿಗೆ ಮೆತ್ತುವ ಒಂದು ಅಂಟಾದ ಪದಾರ್ಥವನ್ನು ಮೆತ್ತಿ ರೇಷ್ಮೆಯಂತೆ ಅದನ್ನ ತಿಕ್ಕಿ ದಪ್ಪಗೆ ಮೆತ್ತನೆ ಮಾಡ್ತಕ್ಕಂಥ ಗೂಡಿನ ಒಳಭಾಗದ ಬಗ್ಗೆ ನಿನ್ನೆ ಅಭ್ಯಾಸ ಮಾಡ್ತಾ ಇದ್ವಿ. ಇವತ್ತಿನ ದಿನ ಆ ಗೂಡಿನ ಕಾರ್ಯದ ಮುಂದುವರೆದ ಭಾಗವನ್ನ ತಿಳ್ಕೊಳ್ಳೋಣ. ಎಲ್ಲರ ಪಠ್ಯಪುಸ್ತಕವನ್ನ ತೆಗೆದು ಓದುವುದನ್ನ ಗಮನವಿಟ್ಟು ಕೇಳಿಸಿ. ಚಗಳಿ ಇರುವೆಗಳು ಮೊದಲು 2-3 ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಚಿಕ್ಕ ಗೂಡು ಕಟ್ಟುತ್ತವೆ. ಇವುಗಳ ಸಂಖ್ಯೆ ಬೆಳೆದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡವನ್ನಾಗಿ ಮಾಡುತ್ತವೆ. ದೊಡ್ಡ ಗೂಡುಗಳಲ್ಲಿ 5-10 ಲಕ್ಷ ಇರುವೆಗಳವರೆಗೂ ಇರುತ್ತವೆ. ಇರುವೆಗಳ ಸಂಖ್ಯೆ ಇದನ್ನೂ ಮೀರಿ ಬೆಳೆದರೆ ಆಗ ಅದೇ ಮರದ ಬೇರೆ ಕೊಂಬೆಯಲ್ಲೋ ಅಥವಾ ಸಮೀಪದ ಇನ್ನೊಂದು ಮರದಲ್ಲೋ ಹೊಸ ಉಪಕೊಟ್ಟೆಗಳನ್ನು ಕಟ್ಟುತ್ತವೆ. ಈ ಇರುವೆಗಳ ಶಿಸ್ತು, ಧೈರ್ಯ ಮತ್ತು ಒಗ್ಗಟ್ಟುಗಳ ದಿಸೆಯಿಂದ ಇವನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ. ಬೇರೆ ಇರುವೆಗಳನ್ನು ನೀವು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗುವುದು ನೋಡುತ್ತವೆ. ಆದರೆ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುತ್ತವೆ. ಕೆಲವೇ ಕ್ಷಣಗಳಲ್ಲಿ ಆಜುಬಾಜಿನಲ್ಲಿರುವ ಎಲ್ಲ ಚಗಳಿ ಇರುವೆಗಳು ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ. ಈ ಚಗಳಿ ಇರುವೆಗಳು ಮೊದಲು 2-3 ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ, 2 ಎಲೆಗಳು ಅಥವಾ 3 ಎಲೆಗಳನ್ನು ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಒಂದು ಪಟ್ಟಣದ ಆಕಾರದಲ್ಲಿ ಒಂದು ಚಿಕ್ಕ ಗೂಡನ್ನು ಕಟ್ಕೊಂಡಿರ್ತವೆ. ಇವುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಇವು ಸಂಘಜೀವಿಗಳು. ಇವುಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಮೇಲಿನ ಮತ್ತು ಅಕ್ಕಪಕ್ಕದ ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಹೋಗ್ತವು. ಸಂಖ್ಯೆ ಹೆಚ್ಚಾದಂಗೆಲ್ಲ ಮೇಲಿನ ಮತ್ತೊಂದು ಎಲೆ ತಗೊಳ್ತಾವು, ಮಾಳಿಗೆಯನ್ನ ಅಂದ್ರೆ ಈ ಮಾಳಿಗೆಯನ್ನ ನಿರ್ಮಾಣ ಮಾಡ್ತಾ ಹೋಗ್ತವೆ. ದೊಡ್ಡವನ್ನಾಗಿ ಮಾಡ್ಕೊಂತ ಗೂಡನ್ನ ಹೆಚ್ಚು ನೋಡಿ, ಮನೆಯಲ್ಲಿ ಜನಸಂಖ್ಯೆ ಹೆಚ್ಚಾದಂಗೆಲ್ಲ ನಾವು ಕೋಣೆಗಳನ್ನ ಹೆಚ್ಚು ಮಾಡ್ಕೊಂಡು ಮನೆ ಕಟ್ಕೊಂತ ಹೋಗ್ತೀವಲ್ಲ, ಅದೇ ರೀತಿ ಇರುವೆಗಳ ಸಂಖ್ಯೆ ಹೆಚ್ಚಾದಂತೆಲ್ಲ ಅವು ಮೇಲಿನ ಎಲೆಯನ್ನು ಮತ್ತೆ ಬಾಗಿಸಿ ಮಾಡುಗಳನ್ನ ನಿರ್ಮಾಣ ಮಾಡಿ, ಮಾಳಿಗೆಗಳನ್ನ ನಿರ್ಮಾಣ ಮಾಡಿ ಆ ಗೂಡನ್ನ ದೊಡ್ಡದು ಮಾಡ್ಕೊಳ್ತಾವು. ಈ ಒಂದು ಗೂಡಿನಲ್ಲಿ ಕೇವಲ 100-200 ಇರೋದಿಲ್ಲ, ಸುಮಾರು ಎಷ್ಟು ಇರುವೆಗಳಿರ್ತಾವಂದ್ರ 5-10 ಲಕ್ಷ ಇರುವೆಗಳನ್ನು ಸಹ ಒಂದೇ ಗೂಡಿನಲ್ಲಿ ವಾಸಬಹುದು. ಈ 5-10 ಲಕ್ಷಕ್ಕಿಂತನೂ ಮತ್ತೆ ಸಂಖ್ಯೆ ಹೆಚ್ಚಾಗಿ ಮೀರಿ ಬೆಳೆದ್ರೆ ಆಗ ಅದೇ ಮರದ ಬೇರೆ ಕೊಂಬೆಯಲ್ಲೂ ಸಹ ಅದೇ ಮರದ ಬೇರೆ ಕೊಂಬೆಯ ಮೇಲೆ ಇನ್ನೊಂದು ಮರದ ಮೇಲೂ ಒಂದು ಉಪಗೂಡನ್ನ, ಕೊಟ್ಟೆ ಅಂದ್ರೆ ಗೂಡು, ಇರುವೆಗಳ ಗೂಡು, ಉಪಕೊಟ್ಟೆ ಅಂದ್ರೆ ಮತ್ತೆ ಇನ್ನೊಂದು ಒಂದು ಚಿಕ್ಕದಾಗಿರ್ತಕ್ಕಂಥ ಮನೆಯನ್ನು ಸಹ ಅವು ಕಟ್ತವೆ. ಆದ್ರೆ ಈ ಇರುವೆಗಳ ಶಿಸ್ತು, ಧೈರ್ಯ ಮತ್ತು ಒಗ್ಗಟ್ಟುಗಳ ದಿಸೆಯಿಂದ ಈ ಇರುವೆಗಳಲ್ಲಿ ನಾವು ಶಿಸ್ತು ಮತ್ತು ಧೈರ್ಯ ಮತ್ತು ಒಗ್ಗಟ್ಟನ್ನ ಕಾಣ್ತೀವಿ. ನಾವು ಯಾವಾಗಲೂ ಒಟ್ಟಿಗೆ ಜೊತೆಯಾಗಿರ್ತಕ್ಕಂಥ ಒಂದು ಕಾರಣದಿಂದ ಇವನ್ನು ಮನುಷ್ಯರಿಗೂ ಸಹ ಹಿಂದೆ ಸರಿಸಲು ಸಾಧ್ಯ ಇಲ್ಲ. ಇವು ಮನುಷ್ಯರನ್ನು ಸಹ ಎದುರಿಸ್ತವೆ. ಬೇರೆ ಇರುವುಗಳನ್ನ ನೀವು ಹಿಡಿಯಲು ಹೋದರೆ ಅವು ತಲೆ ಮರೆಸಿಕೊಂಡು ಓಡೋಕೋ, ಬೇರೆ ಇರುವುಗಳನ್ನ ನೀವು ಹಿಡ್ಕೊಂಡು ಹೋಗ್ರಿ ಅವು ಭಯದಿಂದ ಓಡೋಗ್ಬಿಡ್ತವೆ. ಆದ್ರೆ ಈ ಚಗಳಿ ಇರುವೆಗಳನ್ನ ನೀವೇನಾದ್ರೂ ಹಿಡಿಯೋದಕ್ಕೆ ಹೋದ್ರೆ ಅವು ಓಡೋಗೋದಿಲ್ಲ, ಬದಲಿಗೆ ತಿರುಗಿ ನಿಲ್ತವು. ಅವುಗಳನ್ನೇನಾದ್ರೂ ಹಿಡಿಯೋದಕ್ಕೆ ಹೋದ್ರೆ ಎದುರಿಸಿ, ಪ್ರತಿಸ್ಪರ್ಧೆಯನ್ನು ಎದುರಿಸಿ ತಿರುಗಿ ನಿಂತ್ಕೊಂಡು ಕಚ್ಚಲು ಸಿದ್ಧವಾಗುತ್ತವೆ. ಸಿದ್ಧವಾಗು, ತಯಾರಾಗು. ತಿರುಗಿಸಿ ನಿಂತ್ಕೊಂಡು ಕಚ್ಚಲಕ್ಕೆ ಸಿದ್ಧವಾಗುವುದು. ಅಷ್ಟೇ ಅಲ್ಲದೆ ಅಷ್ಟೇ ಕಚ್ಚಲಕ್ಕೆ ನಿಂತ್ಕೊಂಡು ಕಚ್ಚಿ ಅಥವಾ ಎದುರಿಸೋದು ಅಷ್ಟೇ ಅಲ್ಲ, ಅವು ಏನ್ ಮಾಡ್ತಾವು, ಇರುವೆ ಅಂತಿದ್ದಲ್ಲ, ಇರುವೆಯ ಹಿಂದಿನ ಭಾಗ ಏನಿರ್ತಲ್ಲ ಅದನ್ನ ಎತ್ತವು, ಮೇಲೆತ್ತಿ ಆ ಹಿಂಭಾಗದ ಕೆಳಗಡೆ ಒಂದು ಗ್ರಂಥಿ ಇರ್ತೈತಿ. ಆ ಗ್ರಂಥಿಯಿಂದ ಒಂದು ಅಪಾಯವಾಗಿರ್ತಕ್ಕಂಥ ಫಿರಮೋನ್ ಅಂತ ಹೇಳಿ ಒಂದು ರಾಸಾಯನಿಕವನ್ನ ಗಾಳಿಯಲ್ಲಿ ಸಿಂಪಡಿಸ್ತವೆ. ಆ ರಾಸಾಯನಿಕವನ್ನ ಕೆಲವೇ ಕ್ಷಣದಲ್ಲಿ ಸಿಂಪಡಿಸಿದ ತಕ್ಷಣ ಆ
ಆಜುಬಾಜುನಲ್ಲಿ, ಆಜುಬಾಜು ಅಂದ್ರೆ ಅಕ್ಕಪಕ್ಕ, ಆಜುಬಾಜು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಇರುವೆಗಳೆಲ್ಲ ಯುದ್ಧ ಸನ್ನದ್ಧರಾಗಿ ಹಾಜರಾಗುತ್ತವೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಇರುವೆಗಳು ಯುದ್ಧಕ್ಕೆ ಸನ್ನದ್ಧರಾಗಿ ಅಂದ್ರೆ ಸಿದ್ಧರಾಗಿ ಹಾಜರಾಗುತ್ತವೆ. ಯುದ್ಧ ಇದರ ಸಮಾನಾರ್ಥಕ ಪದಗಳು: ಯುದ್ಧ, ಕದನ, ಕಾಳಗ, ಸಮರ. ಈಗ ಉಳಿದಿರ್ತಕ್ಕಂಥ ಇರುವೆಗಳೆಲ್ಲ ಯುದ್ಧಕ್ಕೆ ಸನ್ನದ್ಧರಾಗಿರುತ್ತವೆ. ಯಾರು ಆ ಇರುವೆಗಳಿಗೆ ತೊಂದರೆ ಕೊಟ್ಟಿರ್ತಾರಲ್ಲ ಅವುಗಳ ಜೊತೆ ಹೋರಾಟ ಮಾಡೋದಕ್ಕೆ ಎಲ್ಲ ಒಟ್ಟಿಗೆ ಸೇರ್ಪಟ್ಟು. ಈ ಇರುವೆಗಳು ತಮ್ಮಲ್ಲೇ ದನ ಸಾಕುವ ಗೋಪಾಲಕರಂತಹ ಕೆಲಸಗಾರ ಇರುವೆಗಳನ್ನು ರೂಪಿಸಿವೆ. ಇವುಗಳ ಕೆಲಸವೆಂದರೆ ಗಿಡದ ರಸ ಹೀರಿ ಬದುಕುವ ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿತಂದು ತಾವು ಹೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುವುದು. ಚಗಳಿಗಳ ಜೀವನದಲ್ಲಿ ಇವಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ. ಅವುಗಳ ಉಚ್ಚಿಷ್ಟ ಸಿಹಿಯಾದ ಮಧುವಾಗಿರುವುದರಿಂದ ಅದು ಇರುವೆಗಳ ಆಹಾರವೂ ಹೌದು. ನಾವು ದನ ಸಾಕಿ ಅವುಗಳಿಂದ ಹಾಲು ಕರೆದುಕೊಳ್ಳುವಂತೆ ತಮಗೆ ಆಹಾರ ಉತ್ಪತ್ತಿ ಮಾಡುವ ಈ ಕೀಟಗಳನ್ನು ಚಗಳಿ ಇರುವೆಗಳು ಸಾಕುತ್ತವೆ. ಇದರಿಂದಾಗಿ ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದು ಕೊಂದು ರೈತರಿಗೆ ಸಹಾಯ ಮಾಡಿದರೂ ಜಿಗಿ ಹುಳುಗಳನ್ನು, ತಿಗಣೆಗಳನ್ನು ಇವು ಗೂಡು ಮಾಡಿರುವ ಮರಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿವೆ. ಈ ಇರುವೆಗಳು ಏನ್ ಮಾಡ್ತವು ಅಂತಂದ್ರೆ ತಮ್ಮಲ್ಲೇ ದನ ಸಾಕುವ ಗೋಪಾಲಕರಂತ ಅಂದ್ರೆ ಮನೆಯಲ್ಲಿ ದನಗಳನ್ನ ಸಾಕೋದಕ್ಕೆ, ದನಗಳು ಅಂದ್ರೆ ಜಾನುವಾರು, ದನ ಜಾನುವಾರು ನೋಡ್ರಿ. ಮನೆಯಲ್ಲಿ ಕೆಲಸಕ್ಕೋಸ್ಕರ ಅಂದ್ರೆ ಈ ಹಸು, ಎಮ್ಮೆ, ಎತ್ತು ಇವುಗಳನ್ನೆಲ್ಲ ಜಾನುವಾರುಗಳು ಅಂತ ಮನೆಯಲ್ಲಿ ದನ ಕಾಯೋದಕ್ಕೆ ಒಬ್ಬರನ್ನ ಇಟ್ಕೊಂಡಿರ್ತಾರಲ್ಲ, ಅದೇ ರೀತಿ ಈ ಇರುವೆಗಳನ್ನು ಸಹ ಕೆಲಸಗಾರ ಇರುವೆಗಳು ಇರ್ತವೆ. ಅವುಗಳ ಈ ಕೆಲಸ ಏನಪ್ಪಾ ಅಂತಂದ್ರೆ ಗಿಡದ ರಸ ಹೀರಿ ಬದುಕುವ ತಿಗಣೆ ಮತ್ತು ಜಿಗಿ ಹುಳುಗಳು. ಈ ಗಿಡದ ರಸವನ್ನೆಲ್ಲ ಹೀರ್ಕೊಂಡು ಬದುಕ್ತಕ್ಕಂಥ ತಿಗಣೆ ಮತ್ತು ಜಿಗಿ ಹುಳುಗಳು, ಸಣ್ಣ ಚಿಕ್ಕ ಚಿಕ್ಕ ಕೀಟಗಳಿರ್ತಾವಲ್ಲ, ಆ ಇರುವೆಗಳು ಏನ್ ಮಾಡ್ತಾವು, ಆ ಹುಳುಗಳನ್ನು ಹಿಡ್ಕೊಂಡು ಬರ್ತಾವ, ತಂದು ತಮ್ಮ ಹೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಬಿಡ್ತಾವ. ಅವು ತಿಗಣೆಗಳು ಮತ್ತು ಜಿಗಿ ಹುಳುಗಳು ಗಿಡದ ರಸವನ್ನು ಹೀರಿ ಬದುಕ್ತಕ್ಕಂಥವು. ಇವುಗಳನ್ನ ಹಿಡ್ಕೊಂಡ್ಬಂದು ಆ ಮರದ ಕೊಂಬೆಗಳ ಮೇಲೆ ಬಿಟ್ಟಾಗ ಅವು ಮರದ ರಸವನ್ನು ಹೀರ್ಕೊಂಡು ಬದುಕ್ತಾವು. ಯಾವುವು? ಜಿಗಣೆ ಮತ್ತು ಈ ಹುಳುಗಳು, ತಿಗಣೆ ಮತ್ತು ಈ ಜಿಗಿಯಾಗಿರ್ತಕ್ಕಂಥ ಹುಳುಗಳು. ಈ ಚಗಳಿಗಳ ಜೀವನದಲ್ಲಿ ಇವಕ್ಕೆ ಅಪಾರವಾದ ಪ್ರಾಮುಖ್ಯತೆ ಇದೆ. ನಾವು ದನಗಳನ್ನ ಸಾಕ್ತಿವಿ, ಸಾಕಿ ಅವುಗಳಿಂದ ಹಾಲನ್ನು ಯಾವ ರೀತಿ ಪಡ್ಕೊಳ್ತೀವಲ್ಲ, ಅದೇ ರೀತಿ ಈ ತಿಗಣೆ ಮತ್ತು ಜಿಗಿ ಹುಳುಗಳ ಉಚ್ಚಿಷ್ಟ ಅಂದ್ರ ಎಂಜಲು, ಉಚ್ಚಿಷ್ಟ ಸಿಹಿಯಾಗಿ ಮಧುವಾಗಿರುವುದರಿಂದ, ಸಿಹಿಯಾಗಿ ಮಧು ಅಂದ್ರೆ ಜೇನು, ಮಧು ಜೇನು. ಈ ಒಂದು ತಿಗಣೆ ಮತ್ತು ಜಿಗಿ ಹುಳುಗಳ ಎಂಜಲು ಸಿಹಿಯಾಗಿರುತ್ತೆ. ಯಾವ ರೀತಿ ಅಂದ್ರೆ ಜೇನಿನ ರೀತಿ ಇರ್ತದೆ. ಇದರ ಎಂಜಲು ಏನೈತಲ್ಲ, ಈಗ ತಿಗಣೆ ಮತ್ತು ಜಿಗಿ ಹುಳುವಿನ ಎಂಜಲೆ ಈ ಇರುವೆಗಳ ಆಹಾರ. ತಿಗಣೆ ಮತ್ತು ಜಿಗಿ ಹುಳುಗಳ ಎಂಜಲು ಐತಲ್ಲ, ಇದು ಚಗಳಿ ಇರುವೆ ಆಹಾರ. ನಾವು ದನ ಸಾಕಿ ಅವುಗಳಿಂದ ಹಾಲು ಕರೆದುಕೊಳ್ಳುವಂತೆ ತಮಗೆ ಆಹಾರ ಉತ್ಪತ್ತಿ ಮಾಡುವ ಈ ಕೀಟಗಳನ್ನು ಚಗಳಿ ಇರುವೆಗಳು ಸಾಕುತ್ತವೆ. ಈ ಚಗಳಿ ಇರುವೆಗಳು ತಾವು ವಾಸವಾಗಿರ್ತಕ್ಕಂಥ ಮರದ ಕೊಂಬೆಯ ಮೇಲೆನೆ ಈ ಕೀಟಗಳನ್ನ ಸಾಕೊಳ್ತವೆ. ಇದರಿಂದಾಗಿ ಚಗಳಿ ಇರುವೆಗಳು ಲಕ್ಷಾಂತರ ಕೀಟಗಳನ್ನು ಹಿಡಿದುಕೊಂಡು ರೈತರಿಗೆ ಸಹಾಯ ಮಾಡಿದರು. ಜಿಗಿ ಹುಳುಗಳನ್ನು, ತಿಗಣೆಗಳನ್ನು ಗೂಡು ಮಾಡಿರುವ ಮರಗಿಡಗಳಲ್ಲೆಲ್ಲ ತಂದಿಟ್ಟು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿವೆ. ಇದರಿಂದಾಗಿ ಈ ಚಗಳಿ ಇರುವೆಗಳೇನ್ ಮಾಡ್ತಾವು, ಲಕ್ಷಾಂತರ ಕೀಟಗಳನ್ನು ಹಿಡಿದುಕೊಂಡು ರೈತರಿಗೆ ಸಹಾಯ ಮಾಡ್ತವೆ. ಯಾಕಂದ್ರೆ ಆ ಕೀಟಗಳಿಂದ ಬೆಳೆ ಹಾಳಾಗೈತಿ, ಆ ಕೀಟಗಳನ್ನ ಇವು ಕೊಲ್ಲೋದ್ರಿಂದ ರೈತನಿಗೆ ಸಹಾಯ ಆಗ್ತದೆ. ಆದ್ರೆ ಈ ಜಿಗಿ ಹುಳುಗಳನ್ನ ಮತ್ತು ತಿಗುಳೆಗಳನ್ನ ಇವು ಏನ್ ಮಾಡ್ತಾವು, ತಾವು ಗೂಡು ಮಾಡಿರ್ತಕ್ಕಂಥ ಮರ ಗಿಡಗಳನ್ನೆಲ್ಲ ತಂದಿಟ್ಟು ಸಾಕೋದ್ರಿಂದ ಈ ಉಪದ್ರವಕಾರಿ ಕೀಟಗಳನ್ನು ಗಿಡದಿಂದ ಗಿಡಕ್ಕೆ ಹಬ್ಬಿಸಿ ಸಾಕುವ ವಾಹಕಗಳಾಗಿವೆ. ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಮಾತ್ರ ಸಾಕಿ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬಹುದು. ಆಹಾರ ಪ್ಲಸ್ ಉತ್ಪತ್ತಿ, ಆಹಾರ ಉತ್ಪತ್ತಿ, ಆಹಾರ
ಉತ್ಪತ್ತಿ, ಆಹಾರೋತ್ಪತ್ತಿ. ಆಕಾರಕ್ಕೆ ಉಕಾರ ಸೇರಿ ಓಕಾರ ಆಗಿರೋದ್ರಿಂದ ಇದು ಗುಣಸಂಧಿ. ಇನ್ನು ಚಗಳಿ ಇರುವೆಗಳಿಗೆ ಇತರ ಸಂಘಜೀವಿಗಳಾದ ಕೀಟಗಳಲ್ಲಿರುವಂತೆಯೇ ಒಂದು ರಾಣಿ ಇರುವೆ ಇರುತ್ತದೆ. ಇಡೀ ಇರುವೆಗಳ ಗುಂಪಿಗೆ ಇದೇ ಮೂಲ. ಇದರ ಕೆಲಸ ಸತತವಾಗಿ ಮೊಟ್ಟೆ ಇಡುವುದು. ರಾಣಿ ಇರುವೆಯ ಮೈಯಲ್ಲಿ ಅನೇಕ ಗ್ರಂಥಿಗಳಿಂದ ಹಲವಾರು ಬಗೆಯ ಫಿರಮೋನ್ ರಾಸಾಯನಿಕ ವಸಿರುತ್ತದೆ. ಈ ರಾಸಾಯನಿಕಗಳು ಒಂದು ಇರುವೆಯ ಸಮುದಾಯದ ರೂಪುರೇಷೆಗಳನ್ನು ನಿಯಂತ್ರಿಸುವವು. ಗಂಡು ಇರುವೆಗಳು, ಕಾವಲುಗಾರ ಇರುವೆಗಳು, ಸೈನಿಕ ಇರುವೆಗಳು ಸಹ ಈ ರಾಸಾಯನಿಕ ಸಂಯೋಜನೆಯಲ್ಲಿ ರೂಪುಗೊಳ್ಳುವವು. ಈ ಚಗಳಿ ಇರುವೆಗಳಲ್ಲಿ ಒಂದು ಸಂಘಜೀವಿ. ಈ ಒಂದು ಕೀಟಗಳಲ್ಲಿರುವಂತೆಯೇ ಇದರಲ್ಲಿ ರಾಣಿ ಇರುವೆನೂ ಇರ್ತದೆ. ಈ ಇಡೀ ಇರುವೆ ಗುಂಪಿಗೆ ಇದೇ ಮೂಲ. ಇದೇ ಮನೆಗೆ ತಾಯಿ ಯಾವ ರೀತಿನೋ ಅದೇ ರೀತಿ ಈ ಚಗಳಿ ಇರುವೆಗಳ ಗುಂಪಿಗೆ ತಾಯಿ ಯಾವ ರೀತಿನೋ ಅದೇ ರೀತಿ ಒಂದು ರಾಣಿ ಇರುವೆ ಇರ್ತದೆ. ಈ ರಾಣಿ ಇರುವೆ ಕೆಲಸ ಏನಂದ್ರೆ ಸತತವಾಗಿ ಬರೀ ಮೊಟ್ಟೆ ಇಡದೆ ಕೆಲಸ. ಇನ್ನು ಈ ರಾಣಿ ಇರುವೆಯ ಮೈಯಲ್ಲಿ ಅನೇಕ ಗ್ರಂಥಿಗಳಿಂದ ಹಲವಾರು ಬಗೆಯ ರಾಸಾಯನಿಕ ಉತ್ಪತ್ತಿ ಆಗ್ತಾ ಇರ್ತದೆ. ಹೊರಗಡೆ ಬಿಡ್ತಾನೆ ಇರ್ತದೆ, ಒಸರ್ತಾ ಇರ್ತದೆ. ಈ ರಾಸಾಯನಿಕಗಳು ಒಂದು ಇರುವೆಯ ಸಮುದಾಯದ ರೂಪುರೇಷೆಯನ್ನ ನಿಯಂತ್ರಿಸ್ತವೆ. ತನ್ನ ದೇಹದಿಂದ ರಾಸಾಯನಿಕವನ್ನು ಒಸರಿಸ್ತಾ ಈ ಒಂದು ಇರುವೆಗಳ ರೂಪುರೇಷೆಯನ್ನ ನಿಯಂತ್ರಣದಲ್ಲಿರ್ತದೆ. ಈ ಒಂದು ಚಗಳಿ ಇರುವೆಗಳ ಗುಂಪಿನಲ್ಲಿ ರಾಣಿ ಇರುವೆ ಇರ್ತದೆ. ಈ ಒಂದು ಚಗಳಿ ಇರುವೆಗಳ ಗುಂಪಿನಲ್ಲಿ ರಾಣಿ ಇರುವೆ ಅಂತಂದ್ರೆ ಇರ್ತೈತಿ. ಈ ರಾಣಿ ಇರುವೆನೆ ಈ ಒಂದು ಇರುವೆಗಳ ಸಂಘಕ್ಕೆ ಮೂಲ. ಮನೆಯಲ್ಲಿ ತಾಯಿ ಯಾವ ರೀತಿ ಜವಾಬ್ದಾರಿಯುತವಾಗಿ ಮನೆಯನ್ನು ನಡೆಸ್ಕೊಂಡು ಹೋಗ್ತಾರಲ್ಲ ಅದೇ ರೀತಿ ಒಂದು ರಾಣಿ ಇರುವೆಗಳು ಸಹ ಈ ಒಂದು ಇರುವೆಗಳ ಒಂದು ಸಂಘವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತೈತಿ. ಅಂದ್ರೆ ಈ ಒಂದು ಇರುವೆಗಳ ಸಮಾಜಕ್ಕೆ ಪ್ರಧಾನವಾಗಿರ್ತಕ್ಕಂಥದ್ದು ರಾಣಿ ಇರುವೆ. ಇದ್ರ ಕೆಲಸ ಏನಂದ್ರೆ ಸತತವಾಗಿ ಮೊಟ್ಟೆಗಳನ್ನ ಇಡ್ತಾ ಹೋಗೋದು. ಇರುವೆಗಳಿಗೆ ಒಂದು ಗುಂಪಿನಲ್ಲಿ ರಾಣಿ ಇರುವೆ ಕೆಲಸ ಅಂದ್ರೆ ಸದಾ ಮೊಟ್ಟೆಗಳನ್ನು. ಇದ್ರ ಮೈ ಮೇಲೆ ಅನೇಕ ಗ್ರಂಥಿಗಳಿರೋದ್ರಿಂದ ಹಲವಾರು ಬಗೆಯ ಒಂದು ಫಿರೋಮಿನ್ ರಾಸಾಯನಿಕವನ್ನ ಒಸರಿಸ್ತಾ ಇರ್ತದೆ, ಬಿಡುಗಡೆ ಮಾಡ್ತಾ ಇರ್ತದೆ ತನ್ನ ದೇಹದಿಂದ. ಈ ರಾಸಾಯನಿಕಗಳು ಒಂದು ಇರುವೆಯ ಸಮುದಾಯದ ರೂಪುರೇಷೆಗಳನ್ನ ನಿಯಂತ್ರಣದಲ್ಲಿ ಇರ್ತದೆ, ಹತೋಟಿಯಲ್ಲಿ ಇರ್ತದೆ. ಗಂಡು ಇರುವೆಗಳು, ಕಾವಲುಗಾರ ಇರುವೆಗಳು, ಸೈನಿಕ ಇರುವೆಗಳು ಸಹ ಈ ರಾಸಾಯನಿಕ ಸಂಯೋಜನೆಯಲ್ಲಿ ರೂಪುಗೊಳ್ಳುತ್ತವೆ. ಈ ರಾಸಾಯನಿಕದ ಒಂದು ಉಪಯೋಗವನ್ನು ಪಡ್ಕೊಂಡೇ ಗಂಡು ಇರುವೆ, ಸೈನಿಕ ಇರುವೆ, ಕೆಲಸಗಾರ ಇರುವೆ ಎಲ್ಲವೂ ಬದುಕ್ತವೆ. ಈ ರಾಣಿಯ ಮೈ ಮೇಲೆ ಸದಾ ಇರುವೆಗಳು ಮುತ್ಕೊಂಡಿರ್ತವೆ. ಯಾಕಂದ್ರ ಅದ್ರ ಮೈ ಮೇಲೆ ಒಸರ್ತಕ್ಕಂಥ ಈ ಒಂದು ರಾಸಾಯನಿಕ ಏನಿರ್ತದಲ್ಲ ಅದನ್ನ ನೆಕ್ಕು ಕೆಲಸವನ್ನ ಮಾಡ್ತವೆ ಈ ಇರುವೆಗಳು. ಆಮೇಲೆ ಅದರಿಂದ ಬೇರೆ ಬೇರೆ ಇರುವೆಗಳಿಗೂ ಸಹ ಅದರಿಂದ ಒಸರ್ತಕ್ಕಂಥ ಒಂದು ಪದಾರ್ಥವನ್ನ ರಾಸಾಯನಿಕವನ್ನ ತಾವು ನೆಕ್ಕೋದಲ್ಲದೆ ಬಾಯಲ್ಲಿ ಹಚ್ಕೊಂಡೋಗಿ ಬೇರೆ ಇರುವೆಗಳಿಗೂ ಸಹ ತಿನ್ನಿಸ್ತವೆ. ಇಲ್ಲಿ ಅದಲ್ಲದೆ ಇವು ಹೊರಗಿನಿಂದ ಏನು ಆಹಾರವನ್ನ ಸಂಗ್ರಹಿಸ್ಕೊಂಡು ಬರ್ತಾವಲ್ಲ ಕೆಲಸಗಾರ ಇರುವೆಗಳೇನದವಲ್ಲ, ಅಂದ್ರೆ ಈ ತಿಗಣೆ ಮತ್ತು ಜಿಗಿ ಹೂಗಳಿಂದ ತಯಾರಾಗ್ತಕ್ಕಂಥ ಮಧುವನ್ನ ಏನಿರ್ತದಲ್ಲ ಅದನ್ನ ಬಾಯಲ್ಲಿ ಹಚ್ಕೊಂಡು ಈ ರಾಣಿ ಇರುವೆಗಳನ್ನು ತಿನ್ನಿಸ್ತವೆ. ಅಂದ್ರೆ ಒಟ್ಟಿನಲ್ಲಿ ಈ ಚಗಳಿ ಇರುವೆಗಳದ್ದು ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ಸಮಾಜ. ಅಂದ್ರೆ ಸ್ತ್ರೀ ಅಂದ್ರೆ ಮನೆಯನ್ನ ತಾಯಿ ಯಾವ ರೀತಿ ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಹೋಗ್ತಾರಲ್ಲ, ನಮ್ಮ ಭಾರತ ಪುರುಷ ಪ್ರಧಾನ ಸಮಾಜವನ್ನು ಹೊಂದಿ. ಅಂದ್ರೆ ಮನೆಯಲ್ಲಿ ತಂದೆನೇ ಜವಾಬ್ದಾರಿಯಾಗಿ ನೋಡ್ಕೊಂಡು ಹೋಗ್ತಾರೆ ಮನೆಯ ಕುಟುಂಬವನ್ನ. ಕೆಲವೊಂದಿಷ್ಟು ಕುಟುಂಬಗಳಲ್ಲಿ ತಾಯಿನೇ ಮನೆಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರಲ್ಲ. ಈ ಒಂದು ಚಗಳಿ ಇರುವೆಗಳ ಒಂದು ಸಮಾಜದಲ್ಲಿ, ಚಗಳಿ ಇರುವೆಗಳ ಕುಟುಂಬದಲ್ಲಿ ತಾಯಿನೇ ಜವಾಬ್ದಾರಿಯುತವಾಗಿ ಆ ಒಂದು ಇರುವೆಗಳ ಗುಂಪನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈ ಒಂದು ಪಾಠದಿಂದ ನಾವೇನಂತ ತಿಳ್ಕೊಳ್ತೀವಿ ಅಂದ್ರ, ಇನ್ನು ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಅನೇಕ ಅದ್ಭುತಗಳು ನಡೀತಾ ಇರ್ತವು, ವಿಚಿತ್ರವಾದ ಸಂಗತಿಗಳು ನಡೀತಾ ಇರ್ತವು. ನಮಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ. ಆದ್ರೆ ಅವುಗಳ ಬಗ್ಗೆ ಗಮನ ಹರಿಸಿದಾಗ ನಾವು ಅನೇಕ ಜೀವಿಗಳಿಂದ ಸಹ ಹಲವಾರು ಪಾಠಗಳನ್ನ ಕಲಿತಾ ಹೋಗ್ತೇವೆ. ನೋಡ್ರಿ, ಈ ಚಗಳಿ ಇರುವೆಗಳಿಂದ ನಾವು ಒಗ್ಗಟ್ಟಿನಿಂದ ಪ್ರತಿಸ್ಪರ್ಧೆಯನ್ನ, ವಿರೋಧಿಯನ್ನ ಯಾವ ರೀತಿಯಾಗಿ ಎದುರಿಸಬಹುದು ಅನ್ನೋದನ್ನ ನಾವು ಕಲಿತೀವಿ. ಮತ್ತೆ ಈ ಒಂದು ಚಗಳಿ ಇರುವೆಗಳ ಒಂದು ಕುಟುಂಬದಿಂದ ತಾಯಿ ಯಾವ ರೀತಿಯಾಗಿ ಎಲ್ಲರನ್ನ ನೋಡ್ಕೊಂಡು ಹೋಗ್ತಾಳೆ ಅಂತಕ್ಕಂಥದ್ದನ್ನು ನಾವು ಸಹ ತಿಳ್ಕೊಂಡಿವಿ. ಈ ರೀತಿಯಾಗಿ ಪರಿಸರದಲ್ಲಿ ಇರ್ತಕ್ಕಂಥ ಪ್ರಾಣಿ, ಪಕ್ಷಿಗಳು, ಕೀಟದಿಂದಲೂ ಸಹ ನಾವು ಹಲವಾರು ಜೀವನಕ್ಕೆ ಬೆಲೆ ಬಾಳ್ತಕ್ಕಂಥ ಮೌಲ್ಯಗಳನ್ನ ತಿಳಿಬಹುದು ಅನ್ನೋದನ್ನ ನಾವು ಈ ಪಾಠದಿಂದ ತಿಳ್ಕೊಳ್ಳೋಣ.